ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತು ಬಂಧ ವಿಷಯ ಸಮಾಜ ವಿಜ್ಞಾನ ತರಗತಿ 7. 7ನೇ ತರಗತಿ ಸಮಾಜ ವಿಜ್ಞಾನದ ಮೊದಲು ಕಲಿಕಾ ಫಲಗಳನ್ನು ನೋಡೋಣ. ಈ ಸಮಾಜ ವಿಜ್ಞಾನದ ಕಲಿಕಾ ಫಲಗಳು ಮತ್ತು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳು, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಟ್ಟು 5 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಪೂರ್ವ ಪರೀಕ್ಷೆಯಲ್ಲಿ 2 ಪ್ರಶ್ನೆಗಳನ್ನ ಪ್ರತಿಯೊಂದು ಕಲಿಕಾ ಫಲದ ಮೇಲೆ, ಅದೇ ರೀತಿ ಸಾಫಲ್ಯ ಪರೀಕ್ಷೆಗಳ ಮೇಲೂ ಕೂಡ ಪ್ರತಿಯೊಂದು ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳಂತೆ ಒಟ್ಟು 10 ಪ್ರಶ್ನೆಗಳು ಇರುವಂತೆ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಮಾಡಲಾಗಿದೆ. ಈಗ ಮೊದಲನೇದಾಗಿ ಕಲಿಕಾ ಫಲಗಳನ್ನು ನೋಡ್ತಾ ಹೋಗೋಣ. 1ನೇ ಕಲಿಕಾ ಫಲ ಇತಿಹಾಸವನ್ನು ಆಧಾರಗಳಿಂದ ಅರ್ಥೈಸಿಕೊಂಡು ಆರಂಭಿಕ ಸಮಾಜದ ಬೆಳವಣಿಗೆಯನ್ನು ವಿವರಿಸುವರು. 2ನೇದು ಭಾರತದ ಸಾಧನೆಗಳು, ವೇದಕಾಲ, ಉತ್ತರ ವೇದ ಕಾಲದ ಜೀವನ, ಗೌತಮ ಬುದ್ಧ ಮತ್ತು ಮಹಾವೀರರ ಜೀವನ, ಧಾರ್ಮಿಕ ಸುಧಾರಕರ ಸಂದೇಶ ಹಾಗೂ ನಮ್ಮ ರಾಜ್ಯದ ಸಾಧನೆಗಳ ಬಗ್ಗೆ ಹೆಮ್ಮೆಯಿಂದ ಅಭಿವ್ಯಕ್ತಿಸುವರು. 3ನೇದು ಭಾರತದ ಸಂವಿಧಾನದ ವಿಶೇಷತೆ, ಪ್ರಜಾಪ್ರಭುತ್ವ, ಪೌರತ್ವದ ಪರಿಕಲ್ಪನೆಗಳು ಮತ್ತು ವಿವಿಧ ಹಕ್ಕುಗಳನ್ನು ವಿವರಿಸುವರು. 4ನೇ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವೃದ್ಧಿಸುವ ಅಂಶಗಳನ್ನು ಗುರುತಿಸಿ ಆಚರಿಸಿ ಅಭಿವ್ಯಕ್ತಿಸುವರು. 5ನೇ ಕಲಿಕಾ ಫಲ ಭೂಸ್ವರೂಪಗಳ ರಚನೆ, ಖಂಡಗಳ ಭೌಗೋಳಿಕ ಲಕ್ಷಣಗಳು, ಪ್ರಾಕೃತಿಕ ಸಂಪನ್ಮೂಲಗಳ ಪರಸ್ಪರ ಸಂಬಂಧ ಹಾಗೂ ಜಗತ್ತಿನ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳ ಬಗ್ಗೆ ವಿವರಿಸುವರು. ಇವೆಲ್ಲ ಒಟ್ಟು 5 ಕಲಿಕಾ ಫಲಗಳು. ಈ 5 ಕಲಿಕಾ ಫಲಗಳಿಂದ ಒಟ್ಟು 10 ಪ್ರಶ್ನೆಗಳಿರುವಂತೆ ಒಂದು ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ. 7ನೇ ತರಗತಿ ಸಮಾಜ ವಿಜ್ಞಾನ ಪೂರ್ವ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳಿವೆ. ಈಗ 1ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇತಿಹಾಸದ ಯಾವುದಾದ್ರೂ 2 ಆಧಾರಗಳನ್ನು ಹೆಸರಿಸಿ. ಇದು ಕಲಿಕಾ ಫಲ 1ರ ಮೇಲಿನ ಪ್ರಶ್ನೆ. ಮೊದಲ 2 ಪ್ರಶ್ನೆಗಳು ಕಲಿಕಾ ಫಲ 1ರ ಮೇಲಿದ್ದು. ಹಳೆ ಶಿಲಾಯುಗದ ಮಾನವನು ಆಹಾರಕ್ಕಾಗಿ ಏನನ್ನು ಅವಲಂಬಿಸಿದ್ದನು. ಇದು ಕಲಿಕಾ ಫಲ 1ರ ಮೇಲಿನ. 3ನೇದು ಬೌದ್ಧ ಧರ್ಮದ ಸ್ಥಾಪಕರು ಯಾರು. ಇದು ಕಲಿಕಾ ಫಲ 2ರ ಮೇಲಿನ ಪ್ರಶ್ನೆ. 4ನೇದು ಕರ್ನಾಟಕದ ಯಾವುದಾದ್ರೂ ಒಬ್ಬ ಪ್ರಸಿದ್ಧ ಧಾರ್ಮಿಕ ಸುಧಾರಕರನ್ನು ಹೆಸರಿಸಿ. ಇದು ಕಲಿಕಾ ಫಲ 2. ಇನ್ನು ಕಲಿಕಾ ಫಲ 5 ಮತ್ತು 6 ಇವೆರಡು ಕಲಿಕಾ ಫಲ 3ರ ಮೇಲೆ ಇರತಕ್ಕಂಥ ಪ್ರಶ್ನೆಗಳು. ಪ್ರಜಾಪ್ರಭುತ್ವ ಎಂದರೇನು, ನಮ್ಮ ಸಂವಿಧಾನವು ನಮಗೆ ನೀಡಿರುವ ಯಾವುದಾದ್ರೂ ಒಂದು ಮೂಲಭೂತ ಹಕ್ಕನ್ನು ತಿಳಿಸಿ. ಇವೆರಡು ಕಲಿಕಾ ಫಲ 3ರ ಮೇಲಿರುವ ಪ್ರಶ್ನೆಗಳು. ಇನ್ನು 7 ಮತ್ತು 8ನೇ ಪ್ರಶ್ನೆಗಳು ಇವು ಕಲಿಕಾ ಫಲ 4ರ ಮೇಲೆ ಇರುವಂತಹ ಪ್ರಶ್ನೆಗಳು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ಭಾರತದ 2 ರಾಷ್ಟ್ರೀಯ ಲಾಂಛನಗಳನ್ನು ಹೆಸರಿಸಿ. ಇನ್ನು 9 ಮತ್ತು 10ನೇ 2 ಪ್ರಶ್ನೆಗಳು ಕಲಿಕಾ ಫಲ 5ರ ಮೇಲೆ ಇರುವಂತಹ ಪ್ರಶ್ನೆಗಳು. ಭೂಮಿಯ ಮೇಲೆ ಕಂಡು ಬರುವ ಯಾವುದಾದ್ರೂ 2 ಭೂ ಸ್ವರೂಪಗಳನ್ನು ಹೆಸರಿಸಿ. ಉದಾಹರಣೆ ಪರ್ವತ. ಅತಿ ಹೆಚ್ಚು ಮಳೆ ಬೀಳುವ ಯಾವುದಾದ್ರೂ ಒಂದು ಸ್ವಾಭಾವಿಕ ಪ್ರದೇಶವನ್ನ ತಿಳಿಸಿ ಅಂತ. ಪೂರ್ವ ಪರೀಕ್ಷೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಅಂತ 1ನೇ ಉತ್ತರ. 2ನೇ ಪ್ರಾಣಿಗಳ ಭೇಟಿ ಮತ್ತು ಕಾಡಿನ ಗೆಡ್ಡೆ ಗೆಣಸುಗಳು. 3ನೇದು ಗೌತಮ ಬುದ್ಧ. 4ನೇದು ಬಸವಣ್ಣ ಅಥವಾ ಶಂಕರಾಚಾರ್ಯರು. 5ನೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ. 6ನೇ ಪ್ರಶ್ನೆಗೆ ಉತ್ತರ ಸಮಾನತೆ ಹಕ್ಕು ಅಥವಾ ಶಿಕ್ಷಣದ ಹಕ್ಕು. 7ನೇ ಪ್ರಶ್ನೆಗೆ ಉತ್ತರ ದೇಶದ ಜನರಲ್ಲಿ ನಾವೆಲ್ಲರೂ ಒಂದು ಎಂಬ ಭಾವನೆ ಇರುವುದು. 8ನೇದು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ. 9ನೇ ಪ್ರಶ್ನೆಗೆ ಉತ್ತರ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು. 10ನೇ ಪ್ರಶ್ನೆ ವಿಷುವದ್ರೇಖಾ ಪ್ರದೇಶ ಅಥವಾ ಅಮೇಜಿಯನ್ ಕಾಡುಗಳು ಅನ್ನುವಂತಹ ಉತ್ತರ. ಇದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಆಗಿದೆ. ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದರ PDF ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಈಗ 7ನೇ ತರಗತಿ ಸಮಾಜ ವಿಜ್ಞಾನದ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಈಗ 1ನೇ ಪ್ರಶ್ನೆ ಮತ್ತು 2ನೇ ಪ್ರಶ್ನೆಗಳು ಕಲಿಕಾ ಫಲ 1ರ ಮೇಲೆ ಇರತಕ್ಕಂಥವು. 1ನೇದು ಲಿಖಿತ ಆಧಾರಗಳು ಮತ್ತು ಮೌಖಿಕ ಆಧಾರಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಆರಂಭಿಕ ನಾಗರಿಕತೆ ನದಿ ತೀರದಲ್ಲಿ ಏಕೆ ಬೆಳೆದವು. ಇವೆರಡು ಕಲಿಕಾ ಫಲ 1ರ ಮೇಲಿರುವ ಪ್ರಶ್ನೆಗಳು. ಇನ್ನು 3ನೇ ಪ್ರಶ್ನೆ ವೇದ ಕಾಲದ ಜನರ ಜೀವನ ಪದ್ಧತಿಯ ಒಂದು ವಿಶೇಷತೆಯನ್ನು ವಿವರಿಸಿ. ಇದು ಕಲಿಕಾ ಫಲ 2. 4ನೇದು ಗೌತಮ ಬುದ್ಧನು ಬೋಧಿಸಿದ ಯಾವುದಾದ್ರೂ ಒಂದು ಪ್ರಮುಖ ತತ್ವವನ್ನು ತಿಳಿಸಿ. ಇದು ಕಲಿಕಾ ಫಲ 2ರ ಮೇಲಿನ ಪ್ರಶ್ನೆ. ಇನ್ನು 5ನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಲಿಖಿತ ಸಂವಿಧಾನವನ್ನು ಏಕೆ ಕರೆಯುತ್ತಾರೆ. ಇದು ಕಲಿಕಾ ಫಲ 3ರ ಮೇಲಿನ ಪ್ರಶ್ನೆ. 6ನೇದು ಪೌರತ್ವವನ್ನು ಪಡೆಯುವ ಯಾವುದಾದ್ರೂ ಒಂದು ವಿಧಾನವನ್ನು ಹೆಸರಿಸಿ. ಇದು ಕಲಿಕಾ ಫಲ 3ರ ಮೇಲಿನ ಪ್ರಶ್ನೆ. ಇವೆರಡು ಪ್ರಶ್ನೆಗಳು ಕಲಿಕಾ ಫಲ 4ರ ಮೇಲಿನ ಪ್ರಶ್ನೆಗಳು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವೃದ್ಧಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರವೇನು, ವೈವಿಧ್ಯತೆಯಲ್ಲಿ ಏಕತೆ ಎಂದರೆ ಏನು ಅಂತ 8ನೇ ಪ್ರಶ್ನೆ. ಇವೆರಡು ಕಲಿಕಾ ಫಲ 4ರ ಮೇಲಿನ ಪ್ರಶ್ನೆಗಳು. ಇನ್ನು 9 ಮತ್ತು 10ನೇ ಪ್ರಶ್ನೆಗಳು ಏಷ್ಯಾ ಖಂಡದ ಯಾವುದಾದ್ರೂ 2 ಪ್ರಮುಖ ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿ. 10ನೇ ಪ್ರಶ್ನೆ ಪ್ರಾಕೃತಿಕ ಸಂಪನ್ಮೂಲಗಳ ಸಂರಕ್ಷಣೆ ಏಕೆ ಅಗತ್ಯ. ಇವೆರಡು ಕಲಿಕಾ ಫಲ 5ರ ಮೇಲಿನ ಪ್ರಶ್ನೆಗಳು. ಈಗ ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡೋಣ.
ಈಗ ಸಾಫಲ್ಯ ಪರೀಕ್ಷೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆಗೆ ಉತ್ತರ: ಬರಹ ರೂಪದಲ್ಲಿರುವವು ಲಿಖಿತ, ಮಾತಿನ ಮೂಲಕ ತಲೆಮಾರಿನಿಂದ ಬಂದವು ಮೌಖಿಕ ಆಧಾರಗಳು. 2ನೇ ಪ್ರಶ್ನೆಗೆ ಉತ್ತರ: ಕೃಷಿಗೆ ನೀರು ಮತ್ತು ಸಾರಿಗೆ ಅನುಕೂಲವಾಗಿದ್ದರಿಂದ. 3ನೇದು ಪ್ರಾಕೃತಿಕ ಆರಾಧನೆ ಮತ್ತು ಸರಳ ಜೀವನ. 4ನೇದು ಅಹಿಂಸೆ ಅಥವಾ ಅಷ್ಟಾಂಗ ಮಾರ್ಗಗಳು. 5ನೇದು ಇದು ಕ್ರಮಬದ್ಧವಾಗಿ ಬರೆದ ರೂಪದಲ್ಲಿದೆ ಮತ್ತು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. 6ನೇದು ಜನನದ ಮೂಲಕ ಅಥವಾ ನೋಂದಣಿ ಮೂಲಕ. 7ನೇದು ವಿವಿಧ ಧರ್ಮ ಮತ್ತು ಜಾತಿಯ ಜನರನ್ನು ಒಗ್ಗೂಡಿಸಿ ದೇಶಾಭಿಮಾನ ಮೂಡಿಸುತ್ತದೆ. 8ನೇ ಪ್ರಶ್ನೆಗೆ ಉತ್ತರ: ಬೇರೆ ಬೇರೆ ಭಾಷೆ ಧರ್ಮಗಳಿದ್ದರೂ ಭಾರತೀಯರೆಂಬ ಭಾವನೆಯಲ್ಲಿ ಒಂದಾಗಿರುವುದು. 9ನೇ ಪ್ರಶ್ನೆಗೆ ಉತ್ತರ: ಹಿಮಾಲಯ ಪರ್ವತಗಳು ವಿಶಾಲವಾದ ಮೈದಾನಗಳು. 10ನೇ ಪ್ರಶ್ನೆಗೆ ಉತ್ತರ: ಮುಂದಿನ ಪೀಳಿಗೆಗೆ ಉಳಿಸಲು ಅಥವಾ ಪರಿಸರದ ಸಮತೋಲನ ಕಾಪಾಡಲು. ಆತ್ಮೀಯರೇ, ಈ ರೀತಿಯಾಗಿ ಈ ಒಂದು 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಇದರಲ್ಲಿರುವಂತಹ ಏನಾದರೂ ತಾವು ಮಾಹಿತಿಯನ್ನು ಕೊಡೋದಿದ್ರೆ, ಸಜೆಷನ್ ಅನ್ನು ಕೊಡೋದಿದ್ದರೆ ತಾವು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಮಾಹಿತಿಯನ್ನು ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.